ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ 2,000 ಕೋಟಿ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದರೆ ಬೆಂಗಳೂರಿನ ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅವರು. ಅಂದರೆ ಲೂಟಿ ಹೊಡೆದು ಬಿಟ್ಟಿದ್ದಾರೆ. ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಒಂದು ಪತ್ರ ಬರೆದಿದ್ರು ಮುನಿರತ್ನ ಅವರು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರನ್ನು ಬದಲು ಮಾಡಿ ಅಂತನ್ಬಿಟ್ಟು. ಅದರ ಮುಂದುವರೆದ ಭಾಗ ಲೋಕಾಯುಕ್ತಕ್ಕೆ ಆರ್ ನಗರ ಶಾಸಕ ಮುನಿರತ್ನ ಅವರು ಈಗ ದೂರನ್ನು ಕೊಟ್ಟಿದ್ದಾರೆ. ಲೋಕಾಯುಕ್ತದ ಜೊತೆಗೆ CBI ಮತ್ತು EDಗೂ ಮುನಿರತ್ನ ಅವರು ದೂರು ಕೊಟ್ಟಿದ್ದಾರೆ. ವಿಶ್ವ ಬ್ಯಾಂಕಿನಿಂದ ಸಾಲದ ರೂಪದಲ್ಲಿ ಪಡೆದಿರ್ತಕ್ಕಂಥ 1,700 ಕೋಟಿ ಮತ್ತು ಸಾರ್ವಜನಿಕರ ತೆರಿಗೆ ಹಣ 300 ಕೋಟಿ ಅಕ್ರಮ ಮಾಡಿದ್ದಾರೆ ಅಂತಕ್ಕಂಥದ್ದು ಇವರು ಹೇಳ್ತಾ ಇರ್ತಕ್ಕಂಥ ಆರೋಪ. ವಿಷಯ ಏನಂತಂದರೆ, ಬೆಂಗಳೂರು ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ರಾಜ್ಯದ ಗುತ್ತಿಗೆದಾರರಿಗೆ ಇವರು ಕೆಲಸ ಕೊಡಬೇಕು. ಆದರೆ ಆಂಧ್ರ ಪ್ರದೇಶದ ಗುತ್ತಿಗೆದಾರರು, ಅದರಲ್ಲೂ ಆಂಧ್ರ CMನ ಆಪ್ತರಾಗಿರ್ತಕ್ಕಂಥ ಗುತ್ತಿಗೆದಾರರನ್ನು ಕರೆದು ಅವ್ರಿಗೆ ಗುತ್ತಿಗೆ ಕೊಟ್ಟು ಅವರಿಂದ 38% ಕಮಿಷನ್ ಪಡಿತಾ ಇದ್ದಾರೆ ಅಂತ ದೂರಿನಲ್ಲಿದೆ. ಅವರು ವಿವರವಾಗಿ ಹೇಳ್ತಾರೆ ಹೆಂಗೆ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿನೇ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಮೊದಲು ಬೆಂಗಳೂರು ಅಭಿವೃದ್ಧಿ ಸಚಿವರನ್ನು ಬದಲಾಯಿಸಿ ಅಂತ ಹೇಳಿದರು. ಈಗ DK ಶಿವಕುಮಾರ್ ಅವರ ಹೆಸರನ್ನು ಹೇಳದೆ ಹೀಗೆ ನಡೆದಿದೆ ಅಂತಕ್ಕಂಥದ್ದು. ಲೋಕಾಯುಕ್ತಕ್ಕೆ ಮತ್ತು CBI ಮತ್ತು ED, ಲೋಕಾಯುಕ್ತ CBI EDಗೆ ಪತ್ರವನ್ನು ಬರೆದಿದ್ದಾರೆ. ಅದು ಏನು, ಯಾವುದೋ ಒಂದು ಹೋಟೆಲ್ನಲ್ಲಿ ಕೂತ್ಕೊಂಡು ಇವರು ರಹಸ್ಯವಾಗಿ ಮಾತುಕತೆ ಆಡಿಕೊಂಡು ತಮಗೆ ಬೇಕಾದವರಿಗೆ ಗುತ್ತಿಗೆ ಕೊಟ್ಟಿದ್ದಾರೆ ಅಂತ.